ಕೆಪಿಎಸ್ಸಿ ನೇಮಕಾತಿ ಕರ್ಮಕಾಂಡಕ್ಕೆ ಬ್ರೇಕ್ ಹಾಕೋದಕ್ಕೆ ಕಸರತ್ತು ನಡೆದಿದೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಆಯ್ಕೆಯ ಪಟ್ಟಿಗೆ ತಡೆ. ಕೆಪಿಎಸ್ಸಿ ತುರ್ತು ಸಭೆಯಲ್ಲಿ ಆಯ್ಕೆಯ ಪಟ್ಟಿಗೆ ತಾತ್ಕಾಲಿಕ ತಡೆ ನೀಡಲು ನಿರ್ಧರಿಸಲಾಗಿದೆ. ರಾಜ್ಯದ ಅತ್ಯುನ್ನತ ಪರೀಕ್ಷಾ ನೇಮಕಾತಿ ಸಂಸ್ಥೆಯಲ್ಲಿ ಸರಣಿ ಅಕ್ರಮಗಳಾಗಿರೋದು. ಕೆಪಿಎಸ್ಸಿ ಹಗರಣವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಬಾಯ್ಲಿಗೆಳೆದಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಅನ್ನೋ ಆರೋಪ ಕೇಳಿಬಂದಿತ್ತು. ಆಡಿಯೋ ಸಮೇತ ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತು. ಯಾವ ರೀತಿ ಒಂದೊಂದು ಹುದ್ದೆಗೂ 80 ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಅನ್ನೋದು ಆ ಆಡಿಯೋದಲ್ಲಿತ್ತು. ಜುಲೈ 17ರಂದು ಪ್ರಕಟಿಸಲಾಗಿದ್ದ ಅಂತಿಮ ಆಯ್ಕೆ ಪಟ್ಟಿಗೆ ಈಗ ತಾತ್ಕಾಲಿಕ ತಡೆ ಬಿದ್ದಿದೆ. ಆಕಾಂಕ್ಷಿಗಳು ಆತಂಕದಲ್ಲಿದ್ದು ಒಂದೊಂದು ಹುದ್ದೆಗೆ 80 ಲಕ್ಷ ಅಂದ್ರೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ರು. 80 ಲಕ್ಷ ಡೀಲ್ಗಿಳಿದಂತಹ ಒಂದು ಆಡಿಯೋ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರ ಆಯಿತು. 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಆದಂತಹ ಅಕ್ರಮ ಆಡಿಯೋ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತು. ಈಗ ಅಂತಿಮ ಆಯ್ಕೆಯ ಪಟ್ಟಿಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವರದಿಯ ಬಿಗ್ ಇಂಪ್ಯಾಕ್ಟ್ ಇದೆ. ಕೆಪಿಎಸ್ಸಿಯಲ್ಲಿ 400 ಹುದ್ದೆ ನೇಮಕದಲ್ಲಿ 800 ಕೋಟಿ ಹಗರಣ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಪಶುವೈದ್ಯಾಧಿಕಾರಿಗಳ ನೇಮಕ ಅಕ್ರಮದ ಬಗ್ಗೆ ಅಶೋಕ್ ಆರೋಪ ಮಾಡಿರುವುದು. ಒಂದು ಹುದ್ದೆಗೆ 80 ಲಕ್ಷಕ್ಕೆ ಬೇಡಿಕೆ ಇಟ್ಟ ಆಡಿಯೋ ಬಯಲಾಗಿದೆ. 350 ಮಾರ್ಕ್ಸ್ ಪಡೆಯೋದು ಕಷ್ಟ. ಹಣ ಕೊಟ್ಟವರಿಗೆ 400 ಮಾರ್ಕ್ಸ್ ಬಂದಿದೆ. 800 ಕೋಟಿ ಹಗರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನೀಟ್ ವಿರುದ್ಧ ಹಂಗಾಮ ಮಾಡಿದ್ರು, ಇದರ ಬಗ್ಗೆ ಮಾತಾಡಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ಕರ್ನಾಟಕದಲ್ಲಿ ಪರೀಕ್ಷೆ ಅಕ್ರಮವಾದ್ರೆ ಡಿಸಿ ಹೊಣೆ ಅಂದಿದ್ದಾರೆ ಸಿಎಂ. ದೆಹಲಿಯಲ್ಲಿ ಪರೀಕ್ಷಾ ಅಕ್ರಮವಾದ್ರೆ ಸಚಿವರು ಹೊಣೆಯ ಪ್ರಶ್ನೆ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಐಎಎಸ್ ಅಧಿಕಾರಿ ಇದೆ. ಆ ಐಎಎಸ್ ಅಧಿಕಾರಿನ ಹಿಡಿಯೋರು ಯಾರು? ಆ ಐಎಎಸ್ ಅಧಿಕಾರಿ ಸರ್ಕಾರದಲ್ಲಿರುವಂಥವ್ರಿಗೆ ಈ 400 ಹುದ್ದೆಗೆ ನೇಮಕ. ಒಂದೊಂದು ಹುದ್ದೆಗೆ 2 ಲಕ್ಷ 2 ಕೋಟಿ ಅಂದರೆ 400ಕ್ಕೆ ಎಷ್ಟಾಯಿತು? 800 ಕೋಟಿ ಡೀಲ್ ಇದು. ಕರಪ್ಷನ್. 800 ಕೋಟಿ ಲಂಚದ ಹಗರಣ ಇದು. ಅಲ್ಲಿ ನೀಟಲ್ಲಿ ಲಂಚದ ಪ್ರಶ್ನೆನೇ ಇಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೆ ಏನು ದೊಡ್ಡ ಹಂಗಾಮ ಮಾಡಿಬಿಟ್ರಿ. ಇಲ್ಲಿ 800 ಕೋಟಿ ಡೀಲ್ ಇದು. ಇದರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು. ಅದರಿಂದ ಯಾರು ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ ಅದರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ರ್ಯಾಂಕ್ ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡವ್ರಂತೆ. ಅದರಲ್ಲಿ ರ್ಯಾಂಕ್ಗಳು ಬಂದಿರೋರೆಲ್ಲ ಕಡಿಮೆ ಮಾರ್ಕ್ಸ್ ಅವ್ರಿಗೆ. ಬೇರೆ ಬೇರೆ ಕಾಲೇಜುಗಳಲ್ಲಿ ಅವ್ರು ರ್ಯಾಂಕ್ ಬಂದಿರೋರು 350 ಅಂಕ ತಗೊಳಕ್ಕೆ ವಿಫಲರಾಗಿದ್ದಾರೆ. ಅವರು ರ್ಯಾಂಕ್ ಬಂದಿರೋ ಸ್ಟೂಡೆಂಟು ಈ ಕೆಪಿಎಸ್ಸಿ ಎಕ್ಸಾಮಲ್ಲಿ 350 ಮಾರ್ಕ್ಸ್ ತಗೊಳಕ್ಕೆ ವಿಫಲಾಗವ್ರೆ. ಆದರೆ ಬೇರೆಯವರು ಕಾಸು ಕೊಟ್ಟವರು ಅವ್ರಿಗೆಲ್ಲ ಕಾಲೇಜಲ್ಲಿ ಅವರು ಆವ್ರೇಜ್ ಸ್ಟೂಡೆಂಟ್. ಅವ್ರು ಓದಿರೋ ಕಾಲೇಜುಗಳಲ್ಲೆಲ್ಲ ಅವರೇಜು. ಅವ್ರಿಗೆ 400ಕ್ಕೂ ಹೆಚ್ಚು ಮಾರ್ಕ್ಸ್ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.